ಇನ್ನು ದೀಪಾವಳಿ ಹಬ್ಬ ಎಲ್ಲೆಡೆ ಸಡಗರ ಇದ್ದೇ ಇರುತ್ತೆ. ಆಯಾ ಕುಟುಂಬಗಳಲ್ಲಿ ಮಕ್ಕಳಿಗೆ ಪಟಾಕಿ ಹೊಡಿಬೇಕು ಅನ್ನೋ ಆಸೆ ಇರುತ್ತೆ. ಪಟಾಕಿ ತಂದು ಕೊಟ್ಟಿರ್ತಾರೆ. ಬಟ್ ಒಂದಿಷ್ಟು ಜವಾಬ್ದಾರಿಯನ್ನು ತಗೊಳ್ಬೇಕಲ್ವಾ? ಪಟಾಕಿ ಹೊಡಿಬೇಕಾದ್ರೆ ಸುರಕ್ಷಿತವಾಗಿರಬೇಕಲ್ವಾ? ಅದನ್ನ ಮಾಡಿರೋದಿಲ್ಲ. ಅದರ ಪರಿಣಾಮ ಏನಾಗಿದೆ ಇಲ್ಲಿದೆ ನೋಡಿ. ನಾಡಿನೆಲ್ಲೆಡೆ ದೀಪಾವಳಿ ಹಬ್ಬದ ಸಂಭ್ರಮ. ಪಟಾಕಿ ಹಚ್ಚೋ ಮಕ್ಕಳೇ ಹುಷಾರ್. ಪಟಾಕಿ ತಂದ ಆಪತ್ತು, ಮಕ್ಕಳ ಕಣ್ಣಿಗೆ ಪೆಟ್ಟು. ಬೆಳಕಿನ ಹಬ್ಬ, ಮಕ್ಕಳ ಬದುಕಲ್ಲಿ ಕತ್ತಲೆ ತರದಿರಲಿ. ಇವತ್ತು ನಾಡಿನೆಲ್ಲೆಡೆ ದೀಪಾವಳಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಮನೆಗಳ ದೀಪವನ್ನು ಹಚ್ಚಿ ಸಿಹಿ ತಿನಿಸನ್ನ ಮಾಡಿ ಧನಲಕ್ಷ್ಮಿಗೆ ಪೂಜೆ ಮಾಡುವ ಮೂಲಕ ದೀಪಾವಳಿ ಹಬ್ಬವನ್ನು ಆರಂಭಿಸಿದ್ದಾರೆ. ಆದರೆ ಮಕ್ಕಳು ಮಾತ್ರ ಪಟಾಕಿ ಹಚ್ಚೋದಕ್ಕೋಗಿ ಕಣ್ಣಿಗೆ ಪೆಟ್ಟು ಮಾಡಿಕೊಂಡಿದ್ದಾರೆ. ಪಟಾಕಿ ಅವಘಡದಲ್ಲಿ 5 ಮಕ್ಕಳ ಕಣ್ಣಿಗೆ ಗಾಯವಾಗಿದ್ದು 12ರಿಂದ 14 ವರ್ಷದ 2 ಮಕ್ಕಳು ಪಟಾಕಿ, ಪಿಸ್ತೂಲ್ ಹಾಗೂ ರಾಕೆಟ್ ಪಟಾಕಿ ಸಿಡಿತದಿಂದ ಮಿಂಟೋ ಕಣ್ಣಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ. ಕಣ್ಣಿನ ರೆಪ್ಪೆಯ ಮೇಲ್ಭಾಗಕ್ಕೆ ಗಾಯವಾಗಿದೆ. 3 ಮಕ್ಕಳಿಗೆ ಪಟಾಕಿಯಿಂದ ಕಣ್ಣಿಗೆ ಹಾನಿಯಾಗಿದೆ. 3 ವರ್ಷದ ಮಗು, 4 ವರ್ಷದ ಮಗುವಿಗೆ ಯಾರೋ ಸಿಡಿಸಿದ ಪಟಾಕಿಯಿಂದ ಕಣ್ಣಿಗೆ ಹಾನಿಯಾಗಿದೆ. 15 ವರ್ಷದ ಬಾಲಕನ ಕಣ್ಣಿಗೂ ಕೂಡ ಗಾಯವಾಗಿದೆ. ಪಟಾಕಿ ಹೊಡೆಯುವಾಗ ಹುಷಾರಾಗಿರಿ, ಕಣ್ಣಿಗೆ ಹಾನಿಯಾದಾಗ ಇದನ್ನ ಪಾಲಿಸಿ. ದೀಪಾವಳಿ ಹಬ್ಬದ ಸಂಭ್ರಮದ ವೇಳೆ ಪಟಾಕಿ ಹೊಡೆಯುವಾಗ ಹುಷಾರಾಗಿರಿ ಅಂತೇಳಿ ನೇತ್ರ ತಜ್ಞರು ಸಲಹೆ ಕೊಟ್ಟಿದ್ದಾರೆ. ಒಂದು ವೇಳೆ ಪಟಾಕಿ ಸಿಡಿತದಿಂದ ಕಣ್ಣಿಗೆ ಹಾನಿಯಾದ್ರೆ ಈ ನಿಯಮಗಳನ್ನ ಪಾಲಿಸಿ ಅಂತ ಹೇಳಿದ್ದಾರೆ. ವೈದ್ಯರು ಕೊಟ್ಟಿರುವ ಸಲಹೆಗಳೇನು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಪಟಾಕಿ ಸಿಡಿತದಿಂದ ಕಣ್ಣಿಗೆ ಹಾನಿಯಾದ್ರೆ ಏನ್ ಮಾಡಬೇಕು? ಕೋಲ್ಡ್, ಸ್ವಚ್ಛ ನೀರಿನಿಂದ ಕಣ್ಣನ್ನ ಸ್ವಚ್ಛಗೊಳಿಸಿ. ಕಣ್ಣನ್ನ ಕೈಯಿಂದ ಉಜ್ಜಿಕೊಳ್ಬೇಡಿ. ತಕ್ಷಣ ನೇತ್ರ ತಜ್ಞರನ್ನ ಭೇಟಿ ಮಾಡಿ. ಕಣ್ಣು ಸೂಕ್ಷ್ಮವಾಗಿರೋದ್ರಿಂದ ಗಾಯವಾದ್ರೂ ನಿರ್ಲಕ್ಷಿಸಬೇಡಿ ಅಂಥೇಳಿ ನಾರಾಯಣ ನೇತ್ರಾಲಯದ ನಿರ್ದೇಶಕ ಡಾಕ್ಟರ್ ನರೇನ್ ಶೆಟ್ಟಿ ಸಲಹೆ ಕೊಟ್ಟಿದ್ದಾರೆ. ನಮ್ಮ ಹಾಸ್ಪಿಟಲ್ ಮಾತ್ರ ಇಟ್ ಇಸ್ 70 ಐ ಇಂಜುರೀಸ್ ಆ್ಯಂಡ್ ಕೆನ್ ಇಮ್ಯಾಜಿನ್ ಬೇರೆ ಎಷ್ಟೋ ಹಾಸ್ಪಿಟಲ್ ಎಷ್ಟು ನಂಬರ್ಸ್ ಇರ್ಬೋದು, ಅದರಲ್ಲಿ ಅರ್ಧ ಮಕ್ಕಳಿಗಾಗಿದೆ ನೋಡಿ. ಸೊ ಅದಕ್ಕೆ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಟು ಕಮ್ ಆ್ಯಂಡ್ ಶೋ ಟು ದ ಡಾಕ್ಟರ್ ಆ್ಯಂಡ್ ಟೇಕ್ ಪ್ರಿವೆಂಟಿವ್ ಪ್ರಿಕಾಷನ್ಸ್. ಬಟ್ ಇದರಲ್ಲಿ ಆಲ್ಮೋಸ್ಟ್ 30% ವಾಸ್ ಪರ್ಮನೆಂಟ್ ವಿಜುವಲ್ ಲಾಸ್. ಸೊ ಅದಕ್ಕೆ ಇಟ್ ಈಸ್ ಇಂಪಾರ್ಟೆಂಟ್ ಟು ಹ್ಯಾವ್ ದೀಸ್ ಪ್ರೊಟೆಕ್ಟಿವ್ ಗ್ಲಾಸಸ್. ಅದಲ್ಲೇ ಒಂದು 90-95% ನಥಿಂಗ್ ವಿಲ್ ಹ್ಯಾಪನ್ ಟು ಯು. ಕೆಆರ್ ಮಾರ್ಕೆಟ್ನಲ್ಲಿ ಜನವೋ ಜನ. ಹೂವು ಹಣ್ಣು ಖರೀದಿಗೆ ಮುಗಿಬಿದ್ದ ಜನ. ನಾಡಿನಾದ್ಯಂತ ದೀಪಾವಳಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಕೆಆರ್ ಮಾರ್ಕೆಟ್ನಲ್ಲಿ ಬೆಳ್ಳಂಬೆಳಗ್ಗೆ ಹೂವು ಹಣ್ಣು ಖರೀದಿಗೆ ಜನ ಮುಗಿಬಿದ್ದಿದ್ದಾರೆ. ವಿವಿಧ ಬಗೆಯ ಹೂವು ಹಣ್ಣುಗಳ ಖರೀದಿಯಲ್ಲಿ ಗ್ರಾಹಕರು ಬ್ಯುಸಿಯಾಗಿದ್ದಾರೆ. ಸತತ ಮಳೆಯ ಹಿನ್ನೆಲೆಯಲ್ಲಿ ಹೂಗಳ ಬೆಲೆ ಏರಿಕೆಯಾಗಿದ್ದು ಕನಕಾಂಬರ, ಮಲ್ಲಿಗೆ, ಸೇವಂತಿಗೆ, ಸುಗಂಧರಾಜ, ಚೆಂಡು ಹೂ ಖರೀದಿ ಜೋರಾಗಿತ್ತು. ಅವೆನ್ಯೂ ರಸ್ತೆ ಸಂಪರ್ಕಿಸುವ ರಸ್ತೆ ಸಂಪೂರ್ಣವಾಗಿ ಜನರಿಂದ ತುಂಬಿ ತುಳುಕ್ತಾ ಇತ್ತು. ಕೆಆರ್ ಮಾರ್ಕೆಟ್, ಹೂವಿನ ಮಾರ್ಕೆಟ್, ಅವೆನ್ಯೂ ರಸ್ತೆ ಸುತ್ತ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಕೆಆರ್ ಮಾರ್ಕೆಟ್ ಫ್ಲೈಓವರ್ ಮೇಲೂ ಕೂಡ ಕಿಲೋಮೀಟರ್ ಗಟ್ಟಲೆ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿತ್ತು. ಇನ್ನು ಹೂಗಳ ಬೆಲೆ ಎಷ್ಟೆಷ್ಟಿದೆ ಅನ್ನೋದನ್ನ ನೋಡೋದಾದ್ರೆ ಕನಕಾಂಬರ 1300ರಿಂದ 1600 ರೂಪಾಯಿ ಇತ್ತು. ಮಲ್ಲಿಗೆ ಹೂವು 700ರಿಂದ 900 ರೂಪಾಯಿ, ಕಾಕಡ ಹೂವು 700ರಿಂದ 800 ರೂಪಾಯಿ, ಸೇವಂತಿಗೆ 800 ರೂಪಾಯಿ, ಗುಲಾಬಿ 500 ರೂಪಾಯಿ, ಕಣಗಲೆ 500 ರೂಪಾಯಿ, ಸುಗಂಧರಾಜ 500 ರೂಪಾಯಿ, ತಾವರೆ ಹೂವು 150 ರೂಪಾಯಿ, ಬಾಳೆಕಂದು 150 ರೂಪಾಯಿ. ಒಟ್ಟಾರೆ ದೀಪಾವಳಿ ಹಬ್ಬ ಎಲ್ಲರ ಮನವನ್ನ ಬೆಳಗಲಿ ಅನ್ನೋದೇ ನಮ್ಮ ಆಶಯ. ಪಬ್ಲಿಕ್ ಟಿವಿ, ಬೆಂಗಳೂರು.